ಅವ್ವ ಚೆನ್ನಾಗಿದ್ದೀರಾ? ನಮಸ್ಕಾರ ನಮಸ್ಕಾರ. ಅಯ್ಯೋ ನಿಮ್ ನಮಸ್ಕಾರ ನನಗೆ ಯಾಕೆ ಬೇಕವ? ಬಾರವೈಲೆ ಬಾ, ನಾ ಹೋಗೋ ಮಾತಾಡ್ಕೊಂಡು ಹೋಗೋ, ಹಿಂಗ್ ಮಾತಾಡ್ಕೊಂಡು ಹೋಗುವ. ಬಾ ಬಾ ಬನ್ನಿ, ನಿಂಗೆ ಮಾತಾಡಕ್ಕೆ ಹೋಗೋಣ ಬನ್ನಿ. ಬಾವ ತಾಯಿ, ನಿನ್ ಮೊಮ್ಮಗ ಕಣ, ನಾನು ನಿನ್ ಮೊಮ್ಮಗ. ಬನ್ನಿ ಈ ಕಡೆ ಬನ್ನಿ. ಬಾರವ ತಾಯಿ, ಏನ್ ಹೆಸರು? ರಂಗಮ್ಮ. ರಂಗಮ್ಮ. ಓ, ಇಲ್ಲೊಂದು ರಂಗಮ್ಮ ಸಿಕ್ತು. ಬಾ ಇಲ್ಲಿಗೆ ಬಾ. ಇದೇನಿದು ಗುಡಿಸ್ಲು ಮನೆಗಳು ಇವೆಲ್ಲವಾ? ಈಗ ವಾಸ ಮಾಡುದು. ಅಲ್ಲಿ ವಾಸ ಮಾಡ್ತಾ ಇರಿ, ಈಗ ಇಲ್ಲಿ ಮನೆ ಕಟ್ಟಕ್ ರೆಡಿ ಮಾಡ್ತಾ ಇದ್ರಿ. ರಂಗಮ್ಮ. ರಂಗಮ್ಮ ನಮ್ ಮನಿ ಆಗ್ನಿಲ್ಲ ಸಾ. ಮನೆ ಆಗ್ಲಿಲ್ವೇ? ಅಯ್ಯೋ ರಂಗಮ್ಮ, ಬಿಳಿಗಿರಿ ರಂಗನ್ ಬೆಟ್ಟದಲ್ಲೊಂದು ರಂಗಮ್ಮ, ಹಂಗೆ ಇಲ್ಲೊಬ್ರು ರಂಗಮ್ಮ. ಚೆನ್ನಾಗಿದ್ದೀರಾ? ಹೆಂಗ್ ಚಂದಾಗಿದ್ದೀರಿ? BP ಶುಗರ್ ಎಲ್ಲ ಇದ? ಆಸ್ಪತ್ರೆಗೆಲ್ಲ ತೋರಿಸ್ತಿದ್ದೀರಾ? ನಮ್ಮ ಹೋಗುದೇ ಇಲ್ಲ. ಹೋಗುದೇ ಇಲ್ಲ? ಅಯ್ಯೋ ಯಾಕೆ ಹೋಗುಮ ಅಲ್ಲಿ, ಸುಮ್ನೆ ಹೋದ್ರೆ ಅದು ಇದು ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಯಾಕೆ ತಲೆಬೇನೆ? ಹೊಚ್ಕೊಟ್ಟೆಗೆಲ್ಲ ತಿನ್ಕೊ ಉಂಡ್ಕೊಂಡು ಇಲ್ಲಿ ಇದ್ಬಿಡುಮ ಅಂತ. ಏನ್ ಬೇಕು ನಿಮ್ಗೆ? ನಮ್ಗೆ ಏನ್ ಬೇರೆ ಬೇಕು ಅಂದ್ರೆ ಕರೆಂಟ್ ವಸ್ತು ಇಲ್ಲ. ಕರೆಂಟ್ ವಸ್ತು ಇಲ್ಲ. ಇಲ್ಲಿ ಹಳ್ಳ ದಾಟ್ ಬರ್ಬೇಕು ಸರ್. ಹಳ್ಳ ದಾಟ್ ಬರ್ಬೇಕು. ಆಮೇಲೆ ಹಳ್ಳ ಬಂದ್ಬಿಟ್ರೆ ನಮ್ಗೆ ಇಲ್ಲಿ ದಾಟಕ್ಕೆ ಆಗ್ತಿಲ್ಲ ಸರ್. ಇಲ್ಲೇ ಫಿಕ್ಸ್ ನೀವು? ಇಲ್ಲೇ ಆ ಕಡೆ ಇರ್ಬೇಕು. ಇಲ್ಲ ಆ ಕಡೆ ಹೋಗ್ಬಿಡ್ತೀರಾ? ಇಲ್ಲ ಹಳ್ಳ ಬಂದ್ ಕೂಡಲೇ ನೀವು ಆ ಕಡೆ ಹೋಗ್ಬಿಡ್ತೀರಾ? ಆ ಕಡೆ ಹೋಗ್ಬಿಡ್ತೀರಾ? ಅಲ್ಲೆಲ್ಲಿ ಇರ್ತೀರಾ? ಅಂದ್ರೆ ಅಲ್ಲಿ ಯಾವ ತರ? ನೀನ್ ಸುಮ್ಮನಿರ್ ನೀನು. ಅಂದ್ರೆ ಈ ತರ ಪಿರಿ ಇಂದ ಗುಡಿಸ್ತೊಳಗಡೆ ಅಲ್ಲೆಲ್ಲ ಒಂದ್ ಕಡೆ ಗುಡಿಸ್ತೊಳಗಡೆ ಇರ್ತೀರಾ? ಅದು ಗುಡಿಸಲೆ, ಅದು ನ್ಯಾಯವಾದ ಮನೆ ಅಲ್ಲ ಅದು. ಎಲ್ಲಿ ನೋಡಿದ್ರು ನಮ್ಗೆ ಏನು ಕೊಡುದಿಲ್ಲ. ಏನು ಕೊಡೋದಿಲ್ಲ? ಹೇಳಿ, ಅಲ್ಲೆಲ್ಲಿ ಇರ್ತೀರಾ? ಅಲ್ಲ ಆ ಕಡೆ ಎಲ್ಲಾರು ಮನ್ಗಿದ್ಬಿಟ್ಟು ಬರ್ಬೇಕು ಸರ್. ಏನ್ ಮಾಡ್ದೆ, ಹಳ್ಳ ಬಂದ್ಬಿಟ್ರೆ ದಾಟಕ್ ಆಗುದಿಲ್ಲ. ಎಲ್ಲ ಬಂದ್ಬಿಟ್ರೆ ದಾಟಕ್ ಆಗೋದಿಲ್ಲ. ಅದಕ್ಕೆ ಇದೊಂದು ವ್ಯವಸ್ಥೆ ಮಾಡ್ಕೊಡ್ರಿ ಅಂತೀನಿ. ಎಲ್ಲಿ ಓಟ್ ಹಾಕ ಕೇಳಕ್ ಬರ್ತಾರ? ಇಲ್ಲಿ ಓಟ್ ಹಾಕು ರಂಗಮ್ಮ, ರಂಗಮ್ಮ ಓಟ್ ಹಾಕು ರಂಗಮ್ಮ ಅಂತ ಬರ್ತಾರ? ಅವಾಗ ಏನ್ ಹೇಳಿ ನೀನು? ಏನ್ ಹೇಳ್ದ ಅಂದ್ರೆ ನಮ್ಗೆ ಮನೆ ಕಟ್ಟಿಲ್ಲ, ಮನೆ ಕಟ್ನಿಲ್ಲ, ಕರೆಂಟ್ ವಸ್ತು ಇಲ್ಲ ಸಾ, ಹಿಂದಿಂದ ಹೇಳ್ಬೇಕು. ಹಂಗ ಹೇಳ್ಬೇಕು. ಕಾಸು ಕೊಟ್ರೆ? ಕಾಸೆಲ್ಲ ಬೇಡ ಸರ್. ಸುಳ್ಳು ಹೇಳ್ಬಿಡಿ ರಂಗಮ್ಮ. ಏನು ಸುಳ್ಳು? ಕಾಸು ಕೊಟ್ರೆ ಏನ್ ಮಾಡಿ? ಈಸುದಿಲ್ಲ. ಈಸುದಿಲ್ವಾ? ಅಯ್ಯೋ ಬೇಡ ಸಾ, ಬೇಡ. ಬಂದ್ ಏನೋ ಒಂದ್ ಏನ್ ಗೊತ್ತಾ, ಎಣ್ಣೆ ಗಿಣ್ಣೆ ಇಸ್ಗಾರಿಂದ ಹೊತ್ತೊಯ್ದು ಕೊಡ್ತಾರ ಅಷ್ಟದ. ಹೌದಾ? ಸೋಪ್ ಗಿಪ್ ತಾನ ಮಾಡ್ಗಾರಿಂದ ಮತ್ತೆ. ರೇಷನ್ ಕಾರ್ಡ್ ಐತಾ? ಅದೇ ಇದೆಲ್ಲ ಬತ್ತೈತಾ? ಅಕ್ಕಿ ಎಲ್ಲ ಕೊಡ್ತಾವ್ರಾ? ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರ ಒಬ್ರಿಗೆ? ಕಾಸು 2000 ಇಷ್ಟು ತಿಂತೀನಿ ಸರ್. ಸಿದ್ದರಾಮಣ್ಣಂದು ಅದತ್ತೆ ಇಷ್ಟು ತಿಂತೀನಿ. ಬತ್ತೈತಾ? ತಿಂಗಳ ಬರ್ತಿದ್ಯಾ? ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಈಗ ಬರ್ತಾ ಇದೆಯಾ ಬರ್ತಾ ಇಲ್ವಾ? ಈಗ ಬರೋದಿಲ್ಲ ಸರ್. ಎಷ್ಟು ತಿಂಗಳಿಂದ ಬಂದಿಲ್ಲ? ಅದೆಷ್ಟು ತಿಂಗಳು ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಪಿಂಚಣಿ ನಿತ್ತೋಯ್ತಾ? ನಿತ್ತೋಯ್ತಾ? ಎಷ್ಟು ತಿಂಗಳಿಂದ? ಈಗ 5 ವರ್ಷ ಆಯ್ತು. 5 ವರ್ಷದಿಂದ ಬಂದಿಲ್ವಾ? ಬರ್ದಿಲ್ಲ. ಓ, ನಮ್ ರಂಗಮ್ಮಂಗ್ 5 ತಿಂಗಳಿಂದ ಅಲ್ಲ, 5 ವರ್ಷ ಸಾ. 5 ವರ್ಷ. ಓ, ಬಾರಿ ಕಷ್ಟ ಕಣ್ರಂಗಮ್ಮ ಅಲ್ವಾ? ಎಲ್ಲಿ ಮಲ್ಕತ್ರಿ ನೀವು? ನಮಗೆ ಗಡ್ಸುಲ್ಲೇ ತಮನ್ತೀನಿ. ಗುಡಿಸ್ತೊಳಗ ಇಲ್ಲಿ ನೋಡಿ. ಈಗ ಸದ್ಯಕ್ಕೆ ಇವರು ಮಲಗ್ತಿರುವಂತ ಸ್ಥಳ ಹೆಂಗಿದೆ ಅಂದ್ರೆ ನೋಡಿ, ಈ ತರ ಇದೆ. ಈ ತರ ಇಲ್ಲಿ ನೋಡಿ, ಇಲ್ಲಿ ಚಿರತೆ ಏನಾರು ಒಳಗಡೆ ಬಂತು ಅಂದ್ರೆ ಬುಳುಕ್ ಆಗ್ತದೆ ಇಲ್ಲೆಲ್ಲ. ಸರಿನಾ? ನೋಡಿ ಹಿಂಗಿದೆ ಸಿಚುವೇಶನ್ನು. ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲೇ ಕೊಡ, ಬಿಂದಿಗೆ, ಬಟ್ಟೆ, ಮಲಗೋದು ಪಲ್ಗೋದು ಎಲ್ಲ ಅಲ್ಲೇ, ಅಡಿಗೆ ಪಡಿಗೆ ಎಲ್ಲ ಅಲ್ಲೇ. ಸದ್ಯಕ್ಕೆ ಈ ತರ ಒಂದಷ್ಟು ಈಗ ಮನೆ ಕಟ್ಕೋತಾ ಇದಾರೆ ಇವರು. ಇವರೇ ಸ್ವಂತ ದುಡ್ಡಲ್ಲಿ ಇಲ್ಲೇ ದುಡಿಮೆ ಪಡಿಮೆ ಮಾಡಿ ಏನೋ ಒಂಚೂರು ಮಾಡಿ ಏನೋ ಮಾಡ್ಕೋತವ್ರೆ. ಅದಕ್ಕೂ ಸರಿಯಾದ ಮುಹೂರ್ತ ಇಲ್ಲ, ಕಂಪ್ಲೀಟ್ ಆಗಿ ಇಲ್ಲ. ಅದ್ಯಾವ್ದದು? ನಿಮ್ದಾ? ಇದು ಮಂಗನದು. ಹಾಕದ್ದು ಮಂಗನದು. ಇದು ನಂದು ನೋಡು. ಅರಮನೆ ಅಂತ ಅರಮನೆ ಅಂತ ಮನೆ ಇದಾ? ಇಲ್ಲಿ ನೋಡಿಲಿ, ನೋಡಿಲಿ, ಅರಮನೆ ಅಂತ ಮನೆ ಇದು. ಏನಪ್ಪ ಕಂಡೀಷನ್ ಆಗಿ ನೋಡ್ಬೇಕಂತೆ? ಓಹೋ, ಏನಿದು? ಇದ್ಯಾಕೆ ಹಿಂಗ್ ಕಟ್ಕೊಂಡಿದ್ರಿ? ಹಿಂಗೆ ಎಳ್ಕೊಳಕ್ಕೆ ನೋಡಿ, ಹಿಂಗೆ ಎಳ್ಕೊಳಕ್ ದಾರ ಇದ್ರಲ್ಲೆಲ್ಲ ಮಾಡ್ಕೊಂಡವ್ರೆ ಚೆನ್ನಾಗಿ. ಬಾಳ ಒಳಗಡೆ ಏನಿದೆ? ಓಹೋ, ಇಲ್ಲಿ ನೋಡ್ರಿ ರಾಜಣ್ಣ, ಈ ಮನೆ ಬಾಕ್ಲು. ನಿಮ್ಮ ಹೆಸರೇನು? ಮುತ್ತಣ್ಣ ಅವರ ಅರಮನೆ. ನಮ್ಮ ಮುತ್ತಣ್ಣನ ಅರಮನೆ ಇದು. ಇಲ್ಲಿ ನೋಡಿ, ನಮ್ಮ ಮುತ್ತಣ್ಣ ಮಲ್ಕೊಳ್ಳೋದು ಇದು ಬೆಡ್ ಇದು. ಇಲ್ಲಿ ಮುತ್ತಣ್ಣ ಮಲಗು ಅಂತ, ಮುತ್ತಣ್ಣ ಪೀಪಿ ಊದುವ ಅಂತ ನಮ್ಮ ಮುತ್ತಣ್ಣ ಮಲಗ ಅಂತ ಬೆಡ್ ಇದು. ಸರಿಯಾ? ಇದನ್ನು ಕೂಡ ಎಲ್ಲ ಇದ್ರಲ್ಲೇ ಮಾಡ್ಕೊಂಡಿದ್ದಾರೆ ನೋಡಿ. ಹಿಂಗಿದೆ ಪರಿಸ್ಥಿತಿ.
ಇದು ನೋಡಿ ಇದ್ರೊಳಗಡೆ ನೋಡಿ ಇದು ಹೆಂಗಿದೆ ನೋಡಿ ಇದು. ಒಂದ್ ವೇಳೆ ಬೆಂಕಿ ಗಿಂಕಿ ಒತ್ಕೊತು ಅಂದ್ರೆ ಇಡೀ ಮನೆನೇ ಸುಟ್ಟು ಕರುಕ್ಲಾಗ್ಬಿಡ್ತದೆ ಆಯ್ತಾ. ಚಿರತೆ ಗಿರ್ತೆ ಎಲ್ಲ ಈ ಆನೆ ಪಾನೆ ಬಂದ್ಬಿಟ್ರೆ ಹಿಂಗೆ ಒಂದ್ ಸೆಕೆಂಡಲ್ಲಿ ಎಲ್ಲ ಉಡಿಸು ಸರಿಯಾ. ಹಿಂಗಾಗದೆ ಪರಿಸ್ಥಿತಿ. ನೀವು ಸ್ವಲ್ಪ ಎದೆ ಅನುಭವ ಪಟ್ಟಿ ನಮ್ಮನ್ನ ಕಣ್ಣು ಬಿಟ್ಟು ನೋಡುವಾಗ ನೋಡಿ ಅಲ್ಲಿ ಅಲ್ಲಿ ನೋಡು. ಅಡಿಗೆ ಊಟ ಎಲ್ಲ ಹಿಂಗೆ ಮಾಡ್ತಾ ಇದ್ದೀರಿ. ಓ ಭಾಳ ಕಷ್ಟ. ಏನು ಭಾರಿ ತೊಂದರೆ ಸರ್. ಎಲ್ಲದಕ್ಕೂ ಭಾಳ ತೊಂದರೆ. ಅದನ್ನೇ ತೋರಿಸುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಆ ಕಡೆನೂ ಮನೆ ಇದೆ. ಬನ್ನಿ ಇನ್ನೊಂದಷ್ಟು ಜನ ನಮ್ಮ ಮಹಿಳಾ ಮಣಿಗಳಿದ್ದಾರೆ, ಅವ್ರನ್ನೂ ಕೂಡ ಒಂದಷ್ಟು ಅವ್ರನ್ನ ಮಾತನಾಡ್ಸೋಂಥ ಕೆಲಸ ಮಾಡೋಣ. ಬಾರಕ್ಕ. ಏನಕ್ಕ ಹೆಸರು ನಿಮ್ದು? ಏನ್ ಹೆಸರು? ಭದ್ರಮ್ಮ. ಏನ್ ಭದ್ರಮ್ಮ, ಏನ್ ಪ್ರಾಬ್ಲಮ್? ಯಾಕೆ ಇದಕ್ಕಿದ್ದಂಗೆ ಭದ್ರಕಾಳಿ ಆಗ್ಬಿಟ್ಟಿದೆ? ಯಾಕೆ ಏನಾಯ್ತು? ಕರೆಂಟ್ ಇಲ್ವಲ್ಲ, ನೀರಿಲ್ಲ, ನೋಡಿ ಎಲ್ಲ ನುಕ್ತ ಪಕ್ಕ ಹಸ್ಕೊಂಡ್ಬಿಟ್ಟದೆ. ಹಳ್ಳ ಬಂದ್ರೆ ನೀರಿಲ್ಲ ಸ, ಎಲ್ಲ ಕೆಂಪೆ ನೀರ್ ತಕೊಂಡ್ಬಂದ್ ಕುಡಿಬೇಕಾಯ್ತದೆ. ಕೆಂಪ್ಗೆ ಅದ್ರ ನಿಮ್ ಬಸ್ ಎಲ್ಲ ಅರ್ಥ ಆಗಲ್ಲ, ನಮ್ ಬಸ್ ಎಲ್ಲ ಅರ್ಥ ಇದೆ. ಮತ್ತೆ ನಮ್ಗೆ ರಸ್ತೆ ಬೇಕು ದಾಟೋಗಕ್ಕೆ. ಮಕ್ಳು ಸ್ಕೂಲ್ ಮಕ್ಳುಗಳು ಏನ್ ಮಾಡ್ತಾರೆ? ಏನು ಮಾಡಕ್ಕಾಗೋದಿಲ್ಲ. ಎಲ್ಲ ಶಾಲೆ ಕಳ್ಸ್ಬಿಟ್ಟಿದ್ದೇವೆ ಸ. ಹಾಸ್ಟೆಲಲ್ಲಿ ಹಳ್ಳ ಬಂದ್ಬಿಟ್ರೆ ತುಂಬಾ ಕಷ್ಟ ಸ. ಆಮೇಲೆ ಮಾಸ್ಟರ್ ಏನ್ ಹೇಳ್ತಾನೆ, ಏನ್ಕೋ ರಜಾ ಮಾಡ್ಕೊಂಡೆ ನೀನು, ಏನಾಯ್ತು? ಇಲ್ಲ ಸ ಹಳ್ಳ ಬಂದ್ಬಿಡ್ತು. ನಿನ್ಗೇನೋ ಹಳ್ಳ ಬಂದ್ಬಿಟ್ಟು ದೊಡ್ಡರಾಗ ಬಂದ್ ಬಡ್ಕೊಂಡ್ ಹೋಗ್ಬಿಟ್ಟದ ಅಂತೆಲ್ಲ ಕೇಳ್ತಾರೆ ಸ ಮಾಸ್ಟರ್ಗಳು. ನಿಜವಾಗ್ಲೂ ತಮಾಷೆ ಗಿಮಾಸಿ ಏನು ಇಲ್ಲ. ನಮ್ಗೆ ಕರೆಂಟ್ ಅದೆಲ್ಲ ಅವ್ರಿಗೆ ಏನಿಲ್ಲ. ಅವ್ರಿಗೆ ಬಂದು ಸಂಬಳ ಕರೆಕ್ಟಾಗಿ ಕೊಟ್ರೆ ಸರಿ ಗೌರ್ಮೆಂಟು, ಮತ್ತದೇನು ಇಲ್ಲ ಅವ್ರಿಗೆ. ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು. ಹೌದಾ? ನಿಜ ಸುಳ್ಳು ಸ. ಇವಾಗ ಬಂದು ಚಿರತೆ ಬಂದ್ಕೊಂಡು ಅಟ್ಯಾಕ್ ಮಾಡ್ತದೆ ನೋಡಿ. ಕರೆಂಟ್ ಇಲ್ಲ, ಏನಿಲ್ಲ, ನಮ್ಗೆ ತುಂಬಾ ತೊಂದರೆ ಸ. ನಮ್ಗೆ ಖಂಡಿತ ರೋಡ್ ವ್ಯವಸ್ಥೆ ಬೇಕು, ಹಳ್ಳ ದಾಟಿ ರಸ್ತೆ ಬೇಕು. ನಮ್ಗೆ ಒಂದು ಪಾಲವಾದ್ರೂ ಕಟ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಸ. ಕಾಸಿಲ್ಲ ಸ, ಬರ್ತಾ ಇಲ್ಲ ಇವಾಗ. 3 ತಿಂಗಳಿಂದ ಬರ್ತಾ ಇಲ್ಲ ಸ. 3 ತಿಂಗಳಿಂದ ಬರ್ತಾ ಇಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ನಾಗಮ್ಮ ಸ. ನಾಗಮ್ಮ. ಏನ್ ನಾಗಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮಗೂ ಇದು ಹುಡುಗರು ಸ್ಕೂಲ್ಗೆ ಹೋಯ್ತಾರ ಸ. ಹಳ್ಳ ಬಂದ್ಬಿಟ್ರೆ ಹೋಗಕ್ಕಾಗಲ್ಲ ಸ. ಇನ್ನೊಂದು ಹುಡುಗ ನಡೆಯೋದಿಲ್ಲ ಸ, ಅವನಿಗೂ ಪಿಂಚಣಿ ಬರಲ್ಲ ಸ. ನಮ್ಮ ಹುಡುಗ ಸ, ದೊಡ್ಡ ಹುಡುಗ ಸ, ಹ್ಯಾಂಡಿಕ್ಯಾಪ್ ಸ. ಅಂದ್ರೆ ವಿಶೇಷ ಚೇತನ ಅಲ್ವಾ? ಏನು ಕಾಲ ಪ್ರಾಬ್ಲಮ್, ಸಂಬಳ ಬರೋದಿಲ್ಲ ಸ. ಏನು ಹೆಸರು? ಎಲ್ಲಿದ್ದಾರೆ? ಒಳಗಡೆ ಅವರಾ? ಏನ್ ಹೆಸರು? ನಾಗೇಂದ್ರ. ಅಯ್ಯೋಯ್ಯೋ ಭಗವಂತ, ಭಗವಂತ ನೀನೇ ಕಾಪಾಡ್ಬೇಕಪ್ಪ ಭಗವಂತ. ಏನ್ ಹೆಸರು ಇವ್ರದ್ದು? ನಾಗೇಂದ್ರ ಅಂತ ಸ. ನಾಗೇಂದ್ರ ಅಂತೇಳಿ ಇವರು ವಿಶೇಷ ಚೇತನರು, ಅಂಗವಿಕಲರು. ಇವರು ಪರಿಸ್ಥಿತಿ ನೋಡಿ. ಹೇಳಿ ಅಮ್ಮ, ಏನಾಗ್ತಾ ಇದೆ ಇವ್ರಿಗೆ? ಇವ್ರು ನಡೆಯೋದಿಲ್ಲ ಸ. ಇಲ್ಲ ಸ, ಬರೋದಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇಲ್ಲ? 2 ತಿಂಗಳೇನೋ ಬಂದ್ ಸ, ಅವಾಗೆಲ್ಲ ಆಮೇಲೆ ಇಲ್ಲ ಸ. ಇಲ್ಲ. ಏನ್ ನಿಮ್ಮ ಹೆಸರು? ನಾಗೇಂದ್ರ ಅವರೇ, ಮಾತಾಡ್ತೀರಾ? ಮಾತಾಡಕ್ಕಾಗತ್ತಾ? ಮಾತಾಡ್ತೀರಾ ಜೋರಾಗಿ? ಎಷ್ಟು ತಿಂಗಳಿಂದ ಬಂದಿಲ್ಲ ನಾಗೇಂದ್ರ ದುಡ್ಡು? ಭಯ ಪಡ್ಬೇಡಕ್ಕನಪ್ಪ. ನಾವು ಟಿವಿಯರು, ನಾನು ನಿಮ್ ಕಷ್ಟ ಸುಖ ಕೇಳಕ್ ಬಂದಿರೋರು. ಭಯ ಪಡೋಂತ ಅವಶ್ಯಕತೆ ಇಲ್ಲ. ಭಯ ಪಡಕ್ ನಾವು ರಾಜಕಾರಣಿಗಳಲ್ಲ, ಆಯ್ತಾ? ಪರವಾಗಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ ದುಡ್ಡು ನಿಮ್ದು? ಹೇಳಪ್ಪ. ಭಯ ಪಡ್ತಾವ್ರೆ ಪಾಪ. ನಿಜವಾಗ್ಲೂ ಇವ್ರನ್ನ ನೋಡಿ ನಂಗೆ ತುಂಬಾ ಬೇಜಾರಾಯ್ತು. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇಂಥ ಜನರು ಕೂಡ ಇಂಥ ಬದುಕನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ದಯವಿಟ್ಟು ನಾವು ಇವತ್ತು ಬರ್ತೀವಿ, ನಾಳೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತಾ ಇರ್ತೀವಿ. ಆದರೆ ಇಲ್ಲಿಯವರು, ಇಲ್ಲಿರೋರು, ಇಲ್ಲಿ ಓಟ್ ಹಾಕ್ಸ್ಕೊಂಡು ಗೆದ್ದಿರೋರು, ಇಂಥವ್ರೆಲ್ಲ ನೋಡಬೇಕು. ಇವ್ರಿಗೇನು ಒಂದು ವೀಲ್ ಚೇರು ಏನು ಕೊಟ್ಟಿಲ್ವಾ? ಅದು ಒಂಥರ ಸಿಂಪಲ್ ಆಗಿ ಕೊಟ್ಟಿದ್ರು, ಅವಾಗ ರಿಪೇರಿಯಾಗಿ ಹೊಡೆದೈತೆ. ಸಿಂಪಲ್ ಆಗಿ ಕೊಟ್ಟಿದ್ರು, ಯೂಸ್ ಮಾಡೋದು ಕಷ್ಟ. ಹೌದೌದು ಸ. ನೋಡಿ, ಇದು ನಮ್ಮ ನಾಗೇಂದ್ರ ಅವರ ಪರಿಸ್ಥಿತಿ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ ರೀ, ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಚೆನ್ನಾಗಿರೋರ್ಗೆಲ್ಲ ಸಂಬಳ ಕೊಡ್ತಾರೆ ಸ. ಕಾಲು ಕಣ್ಣಿರೋರ್ಗೆಲ್ಲ ಚೆನ್ನಾಗಿರೋರ್ಗೆ ಸಂಬಳ ಕೊಡ್ತಾರೆ. ಇಂಥವ್ರಿಗೆ ಕೊಟ್ರೇನು ಸ? ನಾವು ಈ ಥರ ಹೇಳ್ತೀವಿ ಸ. ಅವ್ರಿಗೂ ಬಂದು ಅವ್ರು ಏನು ಮಾಡ್ತಾರೆ, ಬರ್ಕೊಂಡು ಹೋಯ್ತಾರೆ ಸ. ಬರ್ಕೊಂಡು ಹೋದ್ಮೇಲೆ ಮತ್ತೆ ಕೇಳಿದ್ರೆ ಇನ್ನೊಂದು ತಿಂಗ ಕಣಮ್ಮ, ಈ ತಿಂಗ ಸಂಬಳ ಆಗಿಲ್ಲ ಹಂಗಂತಲ್ಲಿ ಹೇಳ್ತಾರೆ ಸ. ಮತ್ತೆ ನಮಗೇನು ಬೇಡ ಸ, ನಮಗೂ ಕೈ ಕಾಲು ಚೆನ್ನಾಗಿದೆ.
ಅಂಥವ್ರಿಗೆ ಕೊಡ್ಬೋದಲ್ಲ ಸಾ, ಕಣ್ಣೋದವ್ರಿಗೆ ಕಾಲೋದವ್ರಿಗೆ ಕಿವಿಯೋದವ್ರಿಗೆ ಪ್ರತಿ ಮೂಗರು ಕೂಡ ಕೊಡ್ಬೋದಲ್ಲ ಸಾ. ಅದು ತಾ ನಾವು ನೂರು ನಿಜ ಅಮ್ಮ. ವೀಕ್ಷಕರೇ, ನಾವಿವತ್ತು ನಾನು ಪ್ರತಿ ಸಲನೂ ಕೂಡ ಹೇಳ್ತಾನೆ ಇರ್ತೀನಿ, ನನಗೆ ಆ ಸಮಸ್ಯೆ, ನನಗೆ ಈ ಸಮಸ್ಯೆ, ನನಗೆ ಆ ಟೆನ್ಷನ್ನು, ಈ ಟೆನ್ಷನ್ನು, ಏನೇನೋ ಮಾತಾಡ್ತಾ ಇರ್ತೀವಿ, ಏನೇನೋ ಹೇಳ್ತಾ ಇರ್ತೀವಿ. ಯಾರ ಮೇಲೋ ನಮ್ಗೆ ಆಗಿರೋ ಫ್ರಸ್ಟ್ರೇಷನ್, ಕೋಪನ ಇನ್ನೊಬ್ರ ಮೇಲೆ ತೋರಿಸ್ತಾ ಇರ್ತೀವಿ. ಆದರೆ ಇವರಷ್ಟು ಸಮಸ್ಯೆ ನಮಗಿಲ್ಲ ಅಲ್ವಾ, ಇವರಷ್ಟು ಸಮಸ್ಯೆ ನಿಮಗಿಲ್ಲ ಅಲ್ವಾ? ನೋಡಿ ಅವ್ರ ಬದುಕು ಹೆಂಗಿದೆ, ಅವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ರೀ. ಭಾಳ ಬೇಜಾರಾಗುತ್ತೆ. ಈ ವ್ಯಕ್ತಿ ಬದುಕು ಇದೆಯಲ್ಲ, ನರಕ ಅಂತ ಹೇಳಬೇಕು, ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂಥವ್ರು ಖುಷಿಯಾಗಿರಬೇಕು ಅಂತಂದರೆ ಸರ್ಕಾರಗಳು, ಈ ವ್ಯಕ್ತಿ ಮಾತ್ರ ಅಂತಲ್ಲ, ಇಂಥವ್ರು ಈ ರೀತಿ ಆಗಿರೋರು ಇನ್ನೂ ತುಂಬ ಜನ ಇರ್ಬೋದು, ಕರ್ನಾಟಕದಲ್ಲಿ ತುಂಬ ಜನ ಇರ್ಬೋದು. ಸೊ ಅವರೆಲ್ಲರನ್ನೂ ಕೂಡ, ಅವರೆಲ್ಲರ ಬಗ್ಗೆನೂ ಗಮನ ಹರಿಸ್ಬೇಕು, ಇಂಥವ್ರನ್ನ ಭಾಳ ಚೆನ್ನಾಗಿ ಆರೈಕೆ ಮಾಡಬೇಕು. ಈ ವ್ಯಕ್ತಿ ಈ ರೀತಿ ಹುಟ್ಟಿರ್ಬೋದು, ಆದರೆ ನೆಮ್ಮದಿಯಾಗಿ ಬದುಕಬೇಕು, ಖುಷಿಯಾಗಿರಬೇಕು. ಯಾವತ್ತೂ ಇವ್ರ ಮನಸ್ಸಲ್ಲಿ ಏನೋ ಅನ್ನಿಸ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ, ಇವ್ರಿಗೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ರಿಪಬ್ಲಿಕ್ ಕನ್ನಡ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರಿಗೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ಜಾಗ ಯಾವುದು ಗೊತ್ತಾ? ತಟಕೆರೆ ದೊಡ್ಡಿ ಅಂತ, ಮೀಣ್ಯಂ ಗ್ರಾಮ ಪಂಚಾಯತಿಗೆ ಬರುವಂಥದ್ದು. ನೋಡಿ, ಅಲ್ಲಿಗೆ ಹೋಗಿದ್ವಲ್ಲ, ಆ ಜಾಗದಲ್ಲಿ ಹಳ್ಳ ದಾಟಿ ಹೋಗ್ಬೇಕು. ನೋಡಿ, ಅಲ್ಲಿಗೆ ಹೋಗ್ಬೇಕು ಅಂದರೆ ಹಳ್ಳ ದಾಟಿ ಹೋಗ್ಬೇಕು. ಇಲ್ಲಿಗೊಂದು ಸೇತುವೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೆನ್ಪು ಮಾಡ್ಕೊಳೋದಾದ್ರೆ ಹಳ್ಳ ದಾಟಿ ಹೋಗ್ಬೇಕು. ನೋಡಿ, ಇದೇ ಹಳ್ಳ, ಆಯಿತಾ? ಮಿನ್ನತ್ ಹಳ್ಳ ಅಂತಾರಂತಿದ್ದನ್ನು. ಈ ಹಳ್ಳ ತುಂಬಿ ಹರಿದ್ರೆ ಮುಗೀತು. ಅಲ್ಲಿರೋರು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅಲ್ಲಿರೋರು ಈ ಕಡೆ ಬರೋಕ್ಕಾಗಲ್ಲ, ಆಯಿತಾ? ಹಂಗಿದೆ ಪರಿಸ್ಥಿತಿ. ನೋಡಿ, ಈಗಲೂ ಸ್ವಲ್ಪ ಲೈಟಾಗಿ ನೀರು ಹರಿತಾ ಇದೆ. ಈ ಹಳ್ಳ ದಾಟಿ ನಾವು ಹೋಗಬೇಕು. ಗಮನಿಸ್ತಾ ಇದ್ದೀರಲ್ವಾ? ನೋಡಿ, ಈ ಥರ ಪರಿಸ್ಥಿತಿ. ರಸ್ತೆ ವ್ಯವಸ್ಥೆ ಇಲ್ಲ, ನಡ್ಕೊಂಡೇ ಹೋಗ್ಬೇಕು ಗ್ರಾಮಸ್ಥರು. ರಸ್ತೆ ವ್ಯವಸ್ಥೆ ಇಲ್ಲವೇ ಇಲ್ಲ. ಇಲ್ಲಿ ಯಾವಾಗ ಯಾವ ಪ್ರಾಣಿ ಬಂದು ಯಾವಾಗ ಏನು ಮಾಡುತ್ತೋ ಅನ್ನೋದು ಕೂಡ ಗೊತ್ತಾಗಲ್ಲ. ಹಂಗಿದೆ ಸಿಚುವೇಶನ್. ಬನ್ನಿ. ಎಲ್ಲಿ ಈ ಕಡೆ ಲೈಟೇ ಇಲ್ಲ, ಏನು ಇಲ್ವಲ್ಲಕ್ಕ? ಏನು ನಿಮ್ಮ ಹೆಸರೇನೋ? ಮಹೇಶ್ವರಿ ಅವರೇ, ಎಲ್ಲಿ ಮನೆ ನಿಮ್ದು? ಏನು ಮುಂದಗಡೆ ಏನು ಕಾಣ್ತಾನೆ ಇಲ್ಲ? ಅಯ್ಯೋ ಶಿವನೇ, ಇಲ್ಲ ಕಣ್ರಕ್ಕ, ನಾವು ನಿಮ್ಮ ಕಷ್ಟ ಕೇಳಕ್ಕೆ ಬಂದಿದ್ದೀವಿ. ದಾಟಕ್ಕಿಲ್ಲಿ ಜಾಗನೇ ಇಲ್ವಲ್ಲಕ್ಕ? ಕರೆಂಟ್ ನಿಮಗೆ ಕರೆಂಟ್ ಇಲ್ಲ, ಇನ್ನು ಕರೆಂಟ್ ಇಲ್ಲಿಂದ ಕೊಡ್ರಿ. ಈಗ ನೋಡಿ, ಇದು ಭೂಮಿ, ಜನರು ಉಳುಮೆ ಮಾಡ್ಕೊಂಡು ಬದುಕ್ತಾ ಇರುವಂಥ ಭೂಮಿ. ಈ ಭೂಮಿನ ಇವರು ಕೃಷಿ ಬಳಕೆಗೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಅದನ್ನು ಮಾಡಲಿಲ್ಲ ಅಂತಂದರೆ ಇವ್ರನ್ನ ಇಲ್ಲಿ ಇರೋದಕ್ಕೂ ಬಿಡೋದಿಲ್ಲ. ಅವ್ರಿಗೆ ಜಾಗ ಖಾಲಿ ಮಾಡಿ ಅಂತಾರೆ. ಹೋಗ್ಲಿ, ಮಾಡ್ಕೊಂಡು ಇವ್ರು ಬದುಕಲ್ವಾ, ನಡಿಲೇಬೇಕಲ್ವಾ? ಸೊ ಅದನ್ನು ನಡ್ಸೋಣ ಅಂತಂದರೆ ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರಲ್ಲಿ, ನಿಮಗೆ ಕಾಣಿಸ್ತಾ ಇದ್ರೆ. ಸಾರ್ ಬನ್ನಿ ಸಾರ್, ನಮ್ಮನೇಲಿ ಅವರೆಲ್ಲ ಅಟ್ಲೀಸ್ಟ್ ಸೋಲಾರಾರು ಮಾಡ್ಕೊಂಡವ್ರೆ, ನಮ್ದ್ರಲ್ಲಿ ಅದೂ ಇಲ್ಲ, ನಮ್ಗೆ ಆಗ್ತಾ ಇಲ್ಲ, ನಮ್ಗೆ ಅದನ್ನು ಮಾಡೋಕ್ಕೂ ನಮಗೆ ಶಕ್ತಿ ಇಲ್ಲ ಅಂತೀಯಾರ ಅವರು. ಓ ಸಾರ್ ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮಣಿಗಾರ್ ಪುಟ್ಟಪ್ಪ. ಮಣಿಗಾರ್ ಪುಟ್ಟಪ್ಪ. ಮಣಿಗಾರ್ ಪುಟ್ಟಪ್ಪ ಅವರು. ಇವ್ರು ಹೇಳ್ತಾ ಇದ್ರು ಅವಾಗಲೇ ನಂಗೆ ಸಿಕ್ತಾಗ, ಸಾರ್ ಇಲ್ಲೆಲ್ಲ ಬುಲೆಟು ಅಲ್ವಾ ಸರ್? ಬುಲೆಟು. ಎಷ್ಟು ಬುಲೆಟ್ ಬಿದ್ದಿದೆ ಬಾಡಿಗೆ? ಬಾಡಿಗೆ 36. ಎಷ್ಟು ಒಳಗಡೆ ಇದೆ, ಎಷ್ಟು ಆಚೆ ಕಡೆ ತೆಗ್ದಿದ್ದಾರೆ? 16 ತೆಗ್ದ, 36 ತೆಗ್ದಾರೆ. ಇನ್ನು 16 ಯಾರು ಹೊಡೆದಿದ್ದು ನಿಮ್ಗೆ? ನಮಗೆ ಬೇರೆ ಒಂದು ಹುಡುಗ ಹೊಡೆದ್ಬಿಟ್ಟ. ಯಾರು, ಕಳ್ರ? ಇಲ್ಲ, ಮತ್ತೆ ಹಂಗೆ ಸಂದಾಗಿರುವಾಗ ಹೊಡೆದ್ಬಿಟ್ಟ. ಯಾಕೆ? ಅದು ದೇವ್ರ ಆಡ್ಕೊಂಡಿದ್ದೆ. ದೇವ್ರ ಆಡುವಾಗ ಒಂದು ಸಾಮಾನು ತಿರುಡೋಗ್ಬಿಟ್ಟಿತ್ತು ನಿಮ್ಮ ದೇವ್ರದ್ದು. ಅದು ಅಲ್ಲಿ ದೇವ್ರ ಕೇಳುವಾಗ 3 ದಿನಕ್ಕೆ ಸಿಗ್ತದೆ ಅಂತ ಹೇಳಿತ್ತು. ಆವಾಗ ಏನು ಮಾಡಿದೆ, 3 ದಿನಕ್ಕೆ ಸಿಕ್ಕೋಯ್ತು. ಇವನ ಬಿಟ್ಟಿರ್ತಾನೆ, ನಾನು ತಿರುಡೋದಲ್ಲೇ ಹೇಳ್ತದೆ ಅಂದ್ಬಿಟ್ಟು ಕಾಡ್ಲು ಬಂದು ಕಾಡೊಳಗೆ ಹೊಡೆದಿರೋದು. ಅರ್ಥ ಆಯ್ತಾ? ಇವರು ಆಡ್ಗೆ ದನಿಗೆ ಹೋಗಿದ್ದು. ಇವ್ರು ಆಡ್ಗೆ ದನಿಗೆ ಹೋಗಿರ್ತಾರೆ. ಇವರೊಂದು ದೇವ್ರ ನುಡಿ ಕೊಡ್ತಾರೆ. ಒಬ್ಬ ಹುಡುಗ ಯಾರೋ ಬಂದು ಇವ್ರ ಹತ್ರ ಕೇಳಿರ್ತಾರೆ, ಇದು ಕಳೆದೋಗಿದೆ, ಒಂದು ವಸ್ತು, ಭಾಳ ಅಮೂಲ್ಯವಾದಂಥ ವಸ್ತು ಕಳೆದೋಗಿದೆ, ಯಾವಾಗ ಸಿಗ್ತದೆ ಅಂದ್ರೆ ಇವ್ರಿಗೆ ನುಡಿ ಕೊಟ್ಟಿರ್ತಾರೆ. ಅಂದ್ರೆ ಇವ್ರ ಮೈ ಮೇಲೆ ಬರುವಂಥ ದೇವ್ರ ನುಡಿ ಅವ್ರು ಹೇಳ್ತಾರ ಪ್ರಕಾರ ಅಲ್ವಾ? ದೇವ್ರ ನುಡಿ ಕೊಟ್ಟಿರ್ತದೆ, 3 ದಿನದಲ್ಲಿ ಸಿಗುತ್ತೆ ಅಂತ. ಅವ್ರು ಹೇಳ್ದಂಗೆ 3 ದಿನದಲ್ಲಿ ಸಿಕ್ತಂತೆ. ಸೊ 3 ದಿನದಲ್ಲಿ ಇವ್ರು ಹೇಳಿದಕ್ಕೆ ಸಿಕ್ಬಿಡ್ತಲ್ಲ, ಅದನ್ನ ತಡಿಲಾರ್ದಂತಹ ಆ ವ್ಯಕ್ತಿ, ಮತ್ತೋರ್ವ ವ್ಯಕ್ತಿ ಇವ್ರನ್ನ ಹುಡಿಕೊಂಡು ಬಂದು ಕಾಡೊಳಗಡೆ ಬಂದು ಗುಂಡು ಹಾರಿಸಿರೋದಂತೆ ಇವ್ರ ಮೇಲೆ. ಆದರೂ ಅಷ್ಟೊಂದು 36 ಗುಂಡು ಹೊಡೆದ್ರು ಇವರು ಬದುಕುಳಿದಿದ್ದಾರೆ.
ಹಾ ಹೇಳಿ ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರಲ್ಲಿ ಸರ್ ದನ ಕರ ಮೇಯ್ಸಕ್ಕೆ ತೊಂದ್ರೆ. ಹಾ ಹಾ ಇವಾಗ ಕಾಡ್ಲೆ ಆಗ ಹಾ ಪೂರ್ತಿ ನಮ್ಮ ಎಲ್ಲೆಲ್ಲಿ ದೊಡ್ಡಿ ಹಾಕೊಂಡು ದನ ಮೇಯ್ಸ್ಕೊಂಡಿದ್ದ. ಹಾ ಇವಾಗ ಕಾಡು ಪ್ರಾಣಿ ತಂದು ಬಿಟ್ರು, ಎಲ್ಲ ಕಟ್ ಮಾಡ್ಬಿಟ್ರು. ಕಾಡ್ ಪ್ರಾಣಿ ತಂದು ಅವರೇ ಬಿಟ್ರ? ಅವ್ರು ಬಿಟ್ಟಿದ್ದೆ. ಕಾಡಲ್ವಾ? ಆ? ಕಾಡಲ್ಲಿ ಮುಂಚೆನೆ ಇರ್ಲಿಲ್ವಾ ಅವು? ಮುಂಚೆ ಎಲ್ಲ ಯಾವ್ದು ಇಲ್ಲ, ಅದಂಗೆ ಅದು ಕಡ್ಸಿರಿ ಇವಾಗ ತಂದು ಬಿಟ್ಟಿರೋದು. ಮುಂಚೆ ಎಲ್ಲ ಇಲ್ಲ, ಅಷ್ಟೊಂದು ತೊಂದ್ರೆ ಇರ್ಲಿಲ್ಲ. ಈ ತೊಂದ್ರೆಯೇ ಇಲ್ಲ. ಹಾ ನಮ್ ಬೇಕಾಜಾಗಿಲ್ಲ ಮನೆಗ್ತಿದ್ದ, ಬೇಕಾಜಾಗಿಲ್ಲ ಎದ್ರ ಬತ್ತಿದ. ಹಾ ಅವಾಗ ಏನು ತೊಂದ್ರೆ ಇಂತ ಕದ್ದನಿ ಇಲ್ಲ. ಇಲ್ಲ. ಇವಾಗ ಬಂದೆ ಹಾ ಫಾರೆಸ್ಟ್ನವ್ರು ತಂದು ಎಲ್ಲ ಬಿಟ್ಬಿಟ್ಟು ಹಾ ಮಕ್ಕಳು ತಿನ್ನೋದು, ಮನೆಗೆ ನುಗ್ಗೋದು, ಹಾ ಕಾಡ್ಗೋದ್ರೆ ಮನ್ಸನ್ನ ಹಿಡ್ಕೊಳೋದು, ಹಾ ಆ? ಈ ತರ ಆಗ್ತಾ ಇದೆ. ಈ ರೀತಿ ಆಗೊಂಡ ನಡ್ಕೊಂಡದೆ. ಏನು ಯಾರಿಗೂ ಏನು ಅರ್ಜಿ ಕೊಟ್ಟಿಲ್ವಾ? ನೀವೇನು ಕೇಳಿಲ್ವಾ? ನಮ್ಗೆ ಯಾರಿಗ ಅರ್ಜಿ ಕೊಡೋದು ಸರ್? ಹಾ ನಮ್ಗೆ ಯಾರು ಕೊಡೋದು ಅರ್ಜಿ? ಹಾ ನಮ್ಗೆ ಯಾರಿಗೋ ಕೊಡೋಕೆ ಅರ್ಜಿ ನಮ್ಗೆ ಗೊತ್ತಾಗಿದ್ರೆ ತಾನೆ, ನಾವು ಓದ್ಕೊಂಡಿದ್ರೆ ತಾನೆ ಅರ್ಜಿ ಕೊಡ್ಬೋದು. ಕರೆಕ್ಟ್ ಕರೆಕ್ಟ್ ಸರ್. ಒಳ್ಳೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುತ್ತ ಸರ್. ಮುತ್ತ ಮುತ್ತ. ಮುತ್ತ ಅವ್ರೆ, ಏನ್ ಕತೆ ಇದು? ಇದು ಏನ್ ಕರೆಂಟ್ ಇದೆ ನಿಮ್ ಮನೆ? ಹಾ ಇದು ಬೇಕಾ ಸರ್? ಇದೆಯಾ? ಹಾ, ಬನ್ನಿ ಹೋಗೋಣ, ನಿಮ್ ಮನೆ ತಕ್ಕ ಹೋಗೋಣ ಬನ್ನಿ. ಬೇಸ್ ಮಟ್ಟ ಕಟ್ಟಿ ಇನ್ನು ಮನೆ ಆಗಲಿಲ್ಲ. ಓ ಹಾ ಸರ್, ನಡೆ ತೋರ್ತೀವಿ. ಇನ್ನು ಮನೆ ಆಗ್ಲಿಲ್ಲ? ಮನೆ ಆಗಲಿಲ್ಲ. ಮನೆ ಕರೆಂಟ್ ಇಲ್ವಲ್ಲಪ್ಪ? ಕರೆಂಟ್ ಇದೆ ನಮ್ಗೆ. ನಮ್ಮನ್ನ ಕಂಡ್ರೆ ಏನು ಮರ್ಯಾದೆ ಇಲ್ಲ ಸರ್. ಏನು ಮರ್ಯಾದೆ? ಏನು ಮರ್ಯಾದೆ ಇಲ್ಲ. ಬನ್ನಿ 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 ಬನ್ನಿ. ನಮ್ಮನ್ನ ಕಂಡ್ರೆ ಏನು ಮರ್ಯಾದೆ ಇಲ್ಲ. ಏನವ ಅವ್ರಿವ್ರು ನೋಡ್ಬಿಟ್ಟು ಬಂದು ನಮ್ಗೆ ಹೇಳ್ತಾರೆ, ಹೇಳ್ತಾರೆ? ನೋಡಿ ಹಿಂಗ್ ಹೇಳ್ತಾರಿ ಮಾಡಿದ್ರಿ ಅಂತ ಹೇಳ್ತಾರೆ. ಈಗ ನಾನು ಅದೇ ಹೇಳ್ತಿರೋದು ನಿಮ್ಮ ಮಾದೇವಮ್ಮ, ನೀವು ನೋಡೋದು ಇಂಪಾರ್ಟೆಂಟ್ ಅಲ್ಲ. ಈಗ ಈ ಕಾರ್ಯಕ್ರಮನ ನೋಡೋರು ನೋಡ್ಬಿಟ್ಟು ನಿಮ್ಗೆ ಅನುಕೂಲ ಮಾಡ್ಕೊಟ್ರೆ ಸಾಕು, ಅಷ್ಟೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ನಿಜ ಸ್ವಾಮಿ, ನಮ್ಗೆ ಅದೇ ಬೇಕೀಗ. ಏನು ನಿಂಗೆ ನೀರಿಲ್ಲ, ಹಳ್ಳ ದಾಟ್ನುಗೆ ಅನ್ಸ್ವಾಮಿ ನೀರ್ ತಂದು ಕುಡಿಯೋದು ನಾನು ಕಷ್ಟ. ಕತ್ಲೆ ಕಾವಳೆ ತಿರ್ಗಾಡು ಸ್ವಾಮಿ, ಆನೆ ಹಾವುಗಳು ತಿರುಗ್ತವೆ. ಏನವ ಏನವ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈ ರೋಡು ಮತ್ತೆ ಕರೆಂಟು, ನಮ್ಗೆ ನೀರ್ ವಸ್ತಿ. ಆಮೇಲೆ ಇಲ್ಲಿ ಬರೋ ಚಿರತೆನೆಲ್ಲ ಕುರ್ಕೊಟ್ಟವ್ರು ಮಾಡ್ಬೇಕು, ಅಷ್ಟ್ ಕೆಲ್ಸ ಮಾಡ್ಲಿ. ಅಷ್ಟ್ ಮಾಡಿದ್ರೆ ನಿಮಗೆ ಸಂತೋಷ, ಸಂತೋಷ, ನಿಮ್ದೇ ನಿಮ್ದೇ ಖುಷಿ. ಅದೇ ಮಕ್ಳು ಮರಿ ನಡೆಯಾಡ್ಬೇಕಲ್ಲ, ಸುತ್ತಾಡ್ಬೇಕಲ್ಲ ಅವಾಗ. ದುಡಿಮೆ ಏನ್ ಮಾಡ್ತೀರಾ? ದುಡ್ಮೆ ನೋಡಿ ಮಳೆ ಬಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ದೇ ಜಮೀನ್ ಮಾಡ್ಕೊಂಡಿದ್ದೀರಾ? ನಮ್ದೇ ಜಮೀನು. ಏನೋ ಜಮೀನು ಏನು ಮಾಡ್ಬೇಡಿ ಅಂತಾರ, ಮಾಡಿ ಅಂತಾರ ಫಾರೆಸ್ಟರು? ಮಾಡ್ಬೇಡ ಅಂತ ಹೇಳಿಲ್ಲ ಅವ್ರೇನು, ನಾವ್ ಮಾಡ್ತೀವಿ. ಆದ್ರೆ ಮಳೆ ಬಂದ್ರೆ ಹಾಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ. ಏನೋ ಜಮೀನ್ ಮಾಡ್ಲಿಲ್ಲ ಅಂತಂದ್ರೆ ಬಿಟ್ಟು ಹೋಗಿ, ಮನೆ ಕೊಡಲ್ಲ, ಇಲ್ಲಿ ಮನೆ ಇರ್ಬೇಡಿ ಏನು ಹೇಳಲ್ಲ. ನಾವೇ ಹೊರಗಡೆ ಎಲ್ಲ ಹೋಗಿ ಹೊಟ್ಟೆ ಸಂಪಾದನೆ ಮಾಡ್ಬೇಕಿದ್ರೆ ಹೊರಗಡೆ ಹೋಗ್ಬೇಕು ಸರ್. ಹಂಗೆ ಏನ್ ಹೇಳ್ತಾರೆ? ಜಮೀನ್ ಬಿಟ್ಟು ಹೋಗ್ಬೇಕು, ಮತ್ತೆ ಹೋಗಂದ್ರು ಹೋಗೇಬೇಕು ಸ್ವಾಮಿ. ಹೋಗ್ಬಿಟ್ಟು ಹೋಗ್ಲೇಬೇಕು. ಜಮೀನ್ ಯಾವ ಬಿಡ್ರಿ ಪತ್ರ ಅಲ್ಲ. ಇದೆಲ್ಲ ಏನು ಇಲ್ಲ. ಬದುಕಿಗೆ ಏನೋ ಉಳುಮೆ ಮಾಡ್ತಾ ಇದ್ರೆ ಮಾಡಿ, ಉಳುಮೆ ಮಾಡ್ತಿಲ್ಲ ಅಂದ್ರೆ ಓಡಿ ಹೋಗಿ ಹಂಗಿಂತವ್ರೆ. ಆತರ. ಅವೆಲ್ಲ ಮುಳ್ಳು ಬಿತ್ತಾಕ್ತಿವಿ ಅಂತ. ಏನೋ ಮುಗಿತಾ? ಹೋಯ್ತಾ? ಓ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸೋಮ ಅಂತ. ನೀವು ರೈತರ ಸಂಘದ ಅಧ್ಯಕ್ಷರ? ಅಧ್ಯಕ್ಷರ ಅಥವಾ ಏನು ಸದಸ್ಯರ? ಸದಸ್ಯರೇ. ಸದಸ್ಯರು? ಹೌದು. ನೋಡಿ, ಇವರೆಲ್ಲ ಇಲ್ಲೇ ಅಕ್ಕಪಕ್ಕದ ಗ್ರಾಮದವರು. ಇಲ್ಲಿನ ಪರಿಸ್ಥಿತಿನ ಕರ್ಕೊಬಂದು ಈ ತರ ಇದೆ ಸರ್ ಚಿತ್ರಣ, ಇದು ಏನ್ ಕತೆ ಅಂತ ತೋರಿಸ್ತವ್ರು ಅಂತ. ನಿಮ್ಮ ಹೆಸರೇನು ಸರ್? ಸೋಮ ಅಂತ ಸರ್. ಸೋಮ ಅವರೇ, ನಿಮ್ಮನ್ನ ಆಗ್ಲೂ ಮಾತಾಡಿಸ್ತೇನೆ ಅನ್ಸುತ್ತೆ. ನೋಡಿ ಹೋಯ್ತು, ನೋಡ್ರ ಹಿಂಗೇನೆ ಸರ್, ಕಡಿಮೆ ಆಯ್ತು ಪಾಪ. ಅವ್ರು ಏನ್ ಸರ್ ಊಟ ಮಾಡ್ತಾರೆ? ಪೂರ್ತಿ ಹೋಯ್ತು ಅಂದ್ರೆ ಈಗ ನಮ್ ಕತೆ ಗೋಯಿಂದ. ಹೌದು ಸರ್, ನಾವು ಹೋಗಕ್ಕಾಗಲ್ಲ. ನಾವು ನೀವು ಹೋಗಕ್ಕಾಗಲ್ಲ ಸರ್. ಹೆಂಗೆ, ಯಾಕೆ ನೀವ್ ಯಾರು ಇಲ್ಲಿ? ನೀವೆಲ್ಲ ಸರ್ ನಾವು ಎಲ್ಲ ಹೇಳ್ತಿದ್ದೀವಿ. ಇವೆಲ್ಲ ರೈತರ ಸಂಘದವರು ಏನಾದ್ರು ಮಾಡಿಲ್ವಾ? ಎಲ್ಲಾನು ಹೇಳ್ತೀವಿ ಸರ್, ಅರ್ಥನೇ ಮಾಡ್ಕೊಂತಲ್ಲ. ಅರ್ಥನೇ ಮಾಡ್ಕತಿಲ್ಲ. ಹೌದು ಸರ್. ಏನ್ ಮಾಡಿ, ಇವ್ರನ್ನ ಜಾಗ ಖಾಲಿ ಮಾಡಿ ಅಂತಾರ ಅಥವಾ ಕೊಡಲ್ಲ ಅಂತ? ಇಲ್ಲ ಸರ್, ಅದೆಲ್ಲ ಏನಿಲ್ಲ. ಜೀವನ ಮಾಡಿ, ಏನು ಜೀವನ ಮಾಡಿ, ಜೀವನ ಮಾಡಕ್ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯಗಳು ಬೇಕಲ್ಲ. ಅದನ್ನೇ ಸರ್ ಕೇಳ್ತಾ ಇದ್ದೀವಿ. ಇವ್ರಿಗೊಂದು ರೋಡ್ ಇಲ್ಲ, ಅದನ್ನೇ ಸರ್ ಸೇತುವೆನೆ ಮಾಡ್ಕೊಡಿ. ಈ ಕಡೆ ಎಲ್ಲ ಜನ ಒಂದು 30-40 ಒಕ್ಕಲಿದೆ ಇಲ್ಲಿ. ಮತ್ತೆಲ್ಲ ಎರಡೇ ಮನೆ ಬಂದ್ವಲ್ಲ ನಾವು ಸರ್. ಆ ಕಡೆ ಐತೆ, ಲಾಸ್ಟ್ ಇದೆ. ಈ ಕಡೆ ಇದೆ ಸರ್. ಎಲ್ಲ ಕತ್ಲೆ ಟೈಮ್ ಎಲ್ಲ ಹೋಗ್ತೈತೆ ಸರ್ ಇವಾಗ, ಅಲ್ವಾ? ಅದೇ ನಾವ್ ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಷಯ. ಹೌದು ಸರ್, ನೀವೇ ದೀಪ ಹಚ್ಕೊಂಡ್ ಬಂದಿರಿ ಅಲ್ವೇ? ನಿಮ್ದು ಏನು ಟಾರ್ಚ್ ಇದ್ದ ಏನು ಇದಾಕ್ ಬಂದ್ರೆ ದೀಪ ಹಚ್ಕೊಂಡ್ ಬಂದಿದ್ದೀರಿ. ಇವರೆಲ್ಲ ಟಾರ್ಚ್ ಯೂಸ್ ಮಾಡ್ತವ್ರೆ ಅಲ್ವಾ ಸರ್? ಅದೇ ತರ ಕೇಳಿ ಸರ್ ಅವ್ರನ್ನ ಒಂಚೂರು. ನೋಡಿ, ಇದೇನು ಬರ್ತದೆ ಹೋಯ್ತದೆ. ಚಾರ್ಜಿಂಗ್ ಹೋಗೋ ಟೈಮ್ ಇದು ಮುಗೀತು. ಈಗ ನೋಡಿ, ಇಲ್ಲಿ ಈಗ ನಾವು ಓಡಾಡ್ತಿರ್ಬೇಕಾದ್ರೆ 3-4 ರೌಂಡ್ ಚಿರತೆಗಳೆಲ್ಲ ಕಾಣಿಸ್ಕೊಂಡಿದೆಯಂತೆ. ಈಗ ಫಾರೆಸ್ಟ್ ಅವರೆಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಈಗ ನಾವು ಬಂದಿದೀವಿ ಅನ್ನೋ ಕಾರಣಕ್ಕೆ ಒಂಚೂರು ಎಚ್ಚೆತ್ಕೊಂಡು ರಪ್ರಪ್ಪ ಅಂತ ಬಂದು ಏನೋ ಕೆಲಸ ಮಾಡ್ತಾವ್ರೆ, ಇಲ್ಲಿ ಓಡಾಡ್ತಿದ್ವಿ. ಸರ್, ನಿಮ್ಮ ಹೆಸರು? ಶಿವ ಅವರೇ, ಹೆಂಗೆ ಕಥೆ ಇದು?
ಕತಿ ಏನ್ ಸರ್, ನಮ್ಮ ಜೀವನ ಅನ್ನೋದು ಹಿಂಗಿದೆ ಹಾ ನೋಡಿದ್ರಲ್ಲ ಇವಾಗ ಈ ರೀತಿ ಇದೆ. ಏನ್ ಮಾಡಕ್ಕಾಗಲ್ಲ ಸರ್, ಏನೋ ಅನುಕೂಲ ಮಾಡ್ಬೇಕು ಸರ್. ಈ ಕಡೆ ಯಾಕಂದ್ರೆ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಎಲ್ಲರೂ ಅನುಕೂಲ ಮಾಡ್ಕೊಡ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಈ ಅಧಿಕಾರಿಗಳು ಎಲ್ಲರೂ ಅಷ್ಟೇ, ಅಧಿಕಾರಿಗಳು ಅಷ್ಟೇ ಮಾಡ್ಕೊಡ್ಬೇಕು, ಒಳ್ಳೇದಂತ ಮಾಡ್ಕೊಡ್ಬೇಕು. ಒಂದ್ ಹಳ್ಳಿನ ತಕ್ಷಣ ಸುಮ್ಮನೆ ಬರ್ತಾ ಇದಾರೆ, ನೋಡ್ತಾ ಇದಾರೆ ಅಷ್ಟೇ, ಮರ್ತು ಬಿಡ್ತಿದಾರೆ ಅಷ್ಟೇ. ಇವತ್ತು ಬರ್ತಾ ಇದಾರೆ ಸರ್, ನಿಮ್ಮನ್ನ ಕೂಡ ಮಾತಾಡಿಸ್ತಾರೆ. ಯಾಕಂದ್ರೆ ಇವತ್ತು ನೀವು ಚಾನೆಲ್ ಅಲ್ಲಿ ಇದು ಮಾಡ್ತಿರ್ತಾರ, ಮಾಡಿದ ತಕ್ಷಣ ಎಲ್ಲ ಭಯ ಪಟ್ಟು ನೋಡ್ ಬರ್ತಿದಾರೆ ಅಷ್ಟೇ, ನಾಳೆಕ್ ಮರ್ತು ಕೊಡ್ತಿದಾರೆ ಅಷ್ಟೇ, ನಾಳಕ್ ಮರ್ತು ಬಿಡ್ತಾರೆ. ಅಷ್ಟೇ ಸರ್. ಏನ್ ಮಾಡ್ತಿದಾರೆ ಸರ್, ಅನುಕೂಲ ಅಂತ ಏನ್ ಮಾಡ್ತಿದಾರೆ, ಏನು ಮಾಡಲ್ಲ ಅಷ್ಟೇ, ಹಂಗೆ ಮಾಡೋದು ಅಷ್ಟೇ. ಬರ್ತಿದ್ರೆ ಭಯ ಇದಿಲ್ಲ ಅವ್ರಿಗೆ, ಭಯ ತಕ್ಷಣ ಭಯ ಓಡ್ ಬರ್ತಿದಾರೆ. ಓಡಾಡ್ತಿದೀವಿ ಅನ್ನೋದು ಭಯ. ಭಯ ಇವತ್ತು ಸಿರ್ತೆ ತಕ್ಷಣ ಎಲ್ಲರೂ ಓಡ್ ಬರ್ತಿದಾರೆ. ನೆಕ್ಸ್ಟ್ ನಮ್ಗೂ ಅನುಕೂಲ ಆಗ್ಬೇಕಂತ ನೆಕ್ಸ್ಟ್ ಬರಲ್ಲ. ಎಲ್ಲಿ ಬಂದ್ರಿ ಇವಾಗ, ಯಾರು ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ? ಯಾರು ಏನು ಮಾಡಲ್ಲ ಸರ್, ಬಿಡಿ ಸರ್. ಕೇಳ್ ನೋಡಿ, ಭದ್ರಾಮನ ಕೇಳ್ ನೋಡಿ. ಏನಮ್ಮ ನಿಮಗ್ ಸೋಲಾರ್ ಕೊಟ್ಟಿಲ್ವಾ? ಎಲ್ಲಿ ಮನೆ? ಬನ್ನಿ ಹೋಣ. ಬನ್ನಿ 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 ಬನ್ನಿ. ನೋಡ್ರಿ, ಇವ್ರಿಗಾರು ಸೋಲಾರ್ ಅದ, ಇವ್ರಿಗೆ ಪಾಪ ಸೋಲಾರ್ ಇಲ್ವಾ? ಈ ಕಡೆ ಆ ಕಡೆ ಬಿಟ್ಟು ಸೆಂಟ್ರ್ ಸೋಲಾರ್ ಇಲ್ಲ ಸರ್, ಸೆಂಟ್ರಿಗೆ ಸೋಲಾರ್ ಕೊಟ್ಟಿಲ್ವಾ? ಕೊಟ್ಟಿಲ್ಲ. ಅದು ಇವ್ರೇನೋ ಸ್ವಂತ ಮಾಡಿಸ್ಕೊಂಡಿದಾರಂತ. ಬನ್ನಿ, ಏನು ಇಲ್ಲ, ಫಾರೆಸ್ಟೇ ಕೊಟ್ಟಿರೋದು. ಫಾರೆಸ್ಟ್ನವ್ರು ನಿಮಗೆ ಕೊಟ್ಟಿಲ್ವಾ? ಹಾ, ಇರ್ಲಿ ನಿಧಾನಕ್ಕೆ ಹೋಗಿ ಅಲ್ಲಿ ಅದೇನು ಟಾರ್ಚ್ ಹಾಕಳ್ದೆ ಹೆಂಗೆ ಹೋಯ್ತಿದ್ದೀರಿ? ವೀಕ್ಷಕರೇ, ನಮ್ಮ ಗ್ರಾಮಸ್ಥರು ನಾವು ಅವ್ರಿಗೋಸ್ಕರ ಬಂದಿದ್ದೀವಿ ಅಂಥೇಳಿ ಅವರು ಬೇಡ ಅಂದ್ರೂ ನಮಗೊಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಇವತ್ತು ಈ ಜಾಗದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಒಂದು, ಇವ್ರಿಗೆ ಎಲ್ರಿಗೂ ಅನುಕೂಲ ಆಗಬೇಕು. ಬನ್ನಿ, ಊಟ ಮಾಡ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಎಸ್ ವೀಕ್ಷಕರೇ, ನಾವು ಇಲ್ಲಿಗೆ ಕಾರ್ಯಕ್ರಮ ಮಾಡೋಕ್ಕೆ ಬಂದಾಗ ಬಹಳ ಸಂತೋಷ ಆಗ್ತಾಯಿದೆ. ಯಾಕಂತಂದರೆ ಜನರ ಕಷ್ಟನ ನಾವು ಎಳೆಯಾಗಿ ತೋರಿಸಿದ್ದೀವಿ, ಇಲ್ಲಿನ ಪರಿಸ್ಥಿತಿನ ತೋರಿಸಿದ್ದೀವಿ. ಇಲ್ಲಿನ ಜನರು, ಗ್ರಾಮಸ್ಥರು ಕೂಡ ನಮಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ನಿಂತು ಇವತ್ತು ನೋಡಿ ನಮಗೆ ಒಂದು ವಿಶೇಷವಾದಂಥ ಯಾವ ಸೊಪ್ಪು ಸರ್ ಇದು? ಕಾಡ್ಕೀರೆ ಸೊಪ್ಪು. ಕಾಡ್ಕೀರೆ ಸೊಪ್ಪು ಇವರೇನೋ ಹಾಕ್ತಿದ್ದಾರೆ, ಖಾರ ಹಾಕ್ತಿದ್ದಾರೆ. ಕಾಡ್ಕೀರೆ ಸೊಪ್ಪು ಭಾಳ ಅದ್ಭುತವಾಗಿ ಇದೆ. ಈ ಮಂಡ್ಯದಲ್ಲಿ ನಾವು ಉಪ್ಸಾರು ಮುದ್ದೆ ತಿಂತೀವಲ್ಲ, ಅದಕ್ಕಿಂತ ಇದು ಬೇರೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಅದು ಚೆನ್ನಾಗಿರುತ್ತೆ. ಬಟ್ ಇದೇನೋ ಈ ಸೊಪ್ಪಿನ ಟೇಸ್ಟೇ ಒಂಥರ ವಿಭಿನ್ನವಾಗಿ ಭಾಳ ಅದ್ಭುತವಾಗಿದೆ. ಸೊ ಇಷ್ಟು ಪ್ರೀತಿಯಿಂದ ನಮಗೆ ಎಲ್ರಿಗೂ ಕೂಡ ಊಟವನ್ನು ಬಡಿಸಿ ಭಾಳ ಖುಷಿಯಿಂದ ಈ ಕಾರ್ಯಕ್ರಮನ ನಾವು ಮುಗಿಸ್ತಾ ಇರುವಂಥದ್ದು. ಕಟ್ಗೇರ ದೊಡ್ಡಿಯಲ್ಲಿ ಜನರ ಪರಿಸ್ಥಿತಿಯನ್ನು ತೋರಿಸಿದ್ವಿ. ದಯವಿಟ್ಟು ಇಲ್ಲಿನ ಸಂಬಂಧಪಟ್ಟಂಥ ರಾಜಕಾರಣಿಗಳು ಪ್ರತಿಯೊಬ್ಬರೂ ಕೂಡ ಅನುಕೂಲ ಮಾಡಿಕೊಡ್ಬೇಕು. ಅವ್ರಿಗೇನು ವಿದ್ಯುತ್ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಮನೆಗಳು ಕಟ್ಕೊಂಡು ಅರ್ಧಂಬರ್ಧ ಆಗಿದೆ, ಅಂಗವಿಕಲರಿದ್ದಾರೆ, ದುಡ್ಡು ಬಂದಿಲ್ಲ, ನೂರಾರು ಸಮಸ್ಯೆ ಜೊತೆಗೆ ಪ್ರಾಣಿಗಳ ಕಾಟ ಬೇರೆ. ಇದೆಲ್ಲದೂ ಕೂಡ ಕಾಡಂಚಿನ ಜನರ ನಡುವೆ ಇದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಬೇಗ ಅವರಿಗೆ ಎಲ್ಲದನ್ನು ಕೂಡ ಅನುಕೂಲ ಮಾಡಿಕೊಡಿ ಅಂಥೇಳಿ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀನಿ. ಅವ್ವಾ, ಚೆನ್ನಾಗಿದ್ದೀರಾ? ನಮಸ್ಕಾರ. ಅಯ್ಯೋ, ನಿಮ್ಮ ನಮಸ್ಕಾರ ನನಗೆ ಯಾಕೆ ಬೇಕು? ಬಾರವೈಲೆ ಬಾ, ನಾ ಹೋಗೋ ಮಾತಾಡ್ಕೊಂಡು ಹೋಗೋ, ಹಿಂಗೆ ಮಾತಾಡ್ಕೊಂಡು ಹೋಗುವ. ಬಾ ಬನ್ನಿ, ಹಿಂಗೆ ಮಾತಾಡಕ್ಕೆ ಹೋಗೋಣ ಬನ್ನಿ. ಬಾವ ತಾಯಿ, ನಿನ್ನ ಮೊಮ್ಮಗ ಕಣ, ನಾನು ನಿನ್ನ ಮೊಮ್ಮಗ. ಬನ್ನಿ ಈ ಕಡೆ ಬನ್ನಿ. ಬಾರವ ತಾಯಿ, ಏನು ಹೆಸರು? ರಂಗಮ್ಮ. ಓ, ಇಲ್ಲೊಂದು ರಂಗಮ್ಮ ಸಿಕ್ತು. ಬಾ ಇಲ್ಲಿಗೆ ಬಾ. ಇದೇನಿದು ಗುಡಿಸ್ಲು ಮನೆಗಳು ಇವೆಲ್ಲವಾ? ಈಗ ವಾಸ ಮಾಡೋದು, ಅಲ್ಲಿ ವಾಸ ಮಾಡ್ತಾ ಇರಿ, ಈಗ ಇಲ್ಲಿ ಮನೆ ಕಟ್ಟಕ್ ರೆಡಿ ಮಾಡ್ತಾ ಇದ್ರಿ. ರಂಗಮ್ಮ ನಮ್ಗೆ ಮನಿ ಆಗ್ಲಿಲ್ಲ ಸಾ. ಮನಿ ಆಗ್ಲಿಲ್ವೇ? ಅಯ್ಯೋ ರಂಗಮ್ಮ, ಬಿಳಿಗಿರಿ ರಂಗನ ಬೆಟ್ಟದಲ್ಲೊಂದು ರಂಗಮ್ಮ, ಹಂಗೆ ಇಲ್ಲೊಬ್ರು ರಂಗಮ್ಮ. ಚೆನ್ನಾಗಿದ್ದೀರಾ? ಹೆಂಗ್ ಚಂದಾಗಿದ್ದೀರಿ? BP ಶುಗರ್ ಎಲ್ಲ ಇದ? ಆಸ್ಪತ್ರೆಗೆಲ್ಲ ತೋರಿಸ್ತಿದ್ದೀರಾ? ಹೋಗುದೇ ಇಲ್ಲ. ಅಯ್ಯೋ, ಯಾಕೆ ಹೋಗುಮ ಅಲ್ಲಿ? ಸುಮ್ನೆ ಹೋದ್ರೆ ಅದು ಇದು ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಯಾಕೆ ತಲೆಬೇನೆ? ಹೊಚ್ಕೊಟ್ಟೆಗೆಲ್ಲ ತಿನ್ಕೊ ಉಂಡ್ಕೊಂಡು ಇಲ್ಲಿ ಇದ್ಬಿಡುಮ ಅಂತ. ಏನ್ ಬೇಕು ನಿಮ್ಗೆ? ನಮ್ಗೆ ಏನ್ ಬೇರೆ ಬೇಕು ಅಂದ್ರೆ ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲ. ಮಂದಿ ಇಲ್ಲಿ ಹಳ್ಳ ದಾಟಿ ಬರ್ಬೇಕು ಸರ್. ಹಳ್ಳ ದಾಟಿ ಬರ್ಬೇಕು. ಆಮೇಲೆ ಹಳ್ಳ ಬಂದ್ಬಿಟ್ರೆ ನಮ್ಗೆ ಇಲ್ಲಿ ದಾಟಕ್ಕೆ ಆಗ್ತಿಲ್ಲ ಸರ್. ಇಲ್ಲೇ ಫಿಕ್ಸ್ ನೀವು? ಇಲ್ಲೇ ಆ ಕಡೆ ಇರ್ಬೇಕು. ಇಲ್ಲ ಆ ಕಡೆ ಹೋಗ್ಬಿಡ್ತೀರಾ? ಇಲ್ಲ ಹಳ್ಳ ಬಂದ್ ಕೂಡಲೇ ನೀವು ಆ ಕಡೆ ಹೋಗ್ಬಿಡ್ತೀರಾ? ಆ ಕಡೆ ಹೋಗ್ಬಿಡ್ತೀರಾ? ಅಲ್ಲೆಲ್ಲಿ ಇರ್ತೀರಾ? ಅಂದ್ರೆ ಅಲ್ಲಿ ಯಾವ ತರ? ನೀನ್ ಸುಮ್ಮನಿರ್ ನೀನು. ಅಂದ್ರೆ ಈ ತರ ಪಿರಿಪಿರಿ ಇಂದ ಗುಡಿಸ್ತೊಳಗಡೆ ಅಲ್ಲೆಲ್ಲ ಒಂದ್ ಕಡೆ ಗುಡಿಸ್ತೊಳಗಡೆ ಇರ್ತೀರಾ? ಅದು ಗುಡಿಸಲೆ, ಅದು ನ್ಯಾಯವಾದ ಮನೆ ಅಲ್ಲ ಅದು. ಎಲ್ಲಿ ನೋಡಿದ್ರು ನಮ್ಗೆ ಏನು ಕೊಡೋದಿಲ್ಲ. ಏನು ಕೊಡೋದಿಲ್ಲ? ಹೇಳಿ, ಅಲ್ಲೆಲ್ಲಿ ಇರ್ತೀರಾ?
ಅಲ್ಲ ಆ ಕಡೆ ಎಲ್ಲಾರು ಮನ್ಗಿದ್ಬಿಟ್ಟು ಬರ್ಬೇಕು ಸರ್ ಏನ್ ಮಾಡ್ದೆ ಹಳ್ಳ ಬಂದ್ಬಿಟ್ರೆ ದಾಟಕ್ಕಾಗುದಿಲ್ಲ. ಎಲ್ಲ ಬಂದ್ಬಿಟ್ರೆ ದಾಟಕ್ ಆಗೋದಿಲ್ಲ. ಅದಕ್ಕೆ ಇದೊಂದು ಹೊಸ್ದಾಗಿ ಮಾಡ್ಕೊಡ್ರಿ ಅಂತೀನಿ. ಎಲ್ಲಿ ಓಟ್ ಹಾಕಕ್ ಕೇಳಕ್ ಬರ್ತಾರ ಇಲ್ಲಿ? ಓಟ್ ಹಾಕು ರಂಗಮ್ಮ, ರಂಗಮ್ಮ ಓಟ್ ಹಾಕು ರಂಗಮ್ಮ ಅಂತ ಬರ್ತಾರ. ಅವಾಗ ಏನ್ ಹೇಳಿ ನೀನು? ಏನ್ ಹೇಳ್ದ ಅಂದ್ರೆ ನಮ್ಗೆ ಮನೆ ಕಟ್ಟಿಲ್ಲ, ಮನೆ ಕಟ್ನಿಲ್ಲ, ಕರೆಂಟ್ ವಸ್ತಿ ಇಲ್ಲ ಸಾ ಹಿಂದಿಂದ ಹೇಳ್ಬೇಕು. ಹಂಗೆ ಹೇಳ್ಬೇಕು. ಕಾಸು ಕೊಟ್ರೆ? ಕಾಸೆಲ್ಲ ಬೇಡ ಸರ್. ಸುಳ್ಳು ಹೇಳ್ಬಿಡಿ ರಂಗಮ್ಮ. ಏನು ಸುಳ್ಳು? ಕಾಸು ಕೊಟ್ರೆ ಏನ್ ಮಾಡಿ? ಈ ಸುದ್ದಿಲ್ಲ. ಇಸುದಿಲ್ವಾ? ನಿಜಲ್ವಾ? ಅಯ್ಯೋ ಸರ್ ಬೇಡ ಸಾ ಬೇಡ. ಬಂದ್ ಏನೋ ಒಂದ್ ಏನ್ ಗೊತ್ತಾ, ಎಣ್ಣೆ ಗಿಣ್ಣೆ ಇಸ್ಗಾರಿಂದ ಹೊತ್ತೊಯ್ದು ಕೊಡ್ತಾರ ಅಷ್ಟದ. ಹೌದಾ? ಸೋಪ್ ಗಿಪ್ ತಾನ ಮಾಡ್ಗಾರಿಂದ ಮತ್ತೆ. ರೇಷನ್ ಕಾರ್ಡ್ ಐತಾ? ಅದೇ ಇದೆಲ್ಲ ಬತ್ತೈತಾ? ಅಕ್ಕಿ ಎಲ್ಲ ಕೊಡ್ತಾವ್ರಾ? ಕೊಡ್ತಾರೆ. ಎಷ್ಟ್ ಕೆಜಿ ಕೊಡ್ತಾರ ಯಾಕ? ಒಬ್ರಿಗೆ? ಕಾಸು 2000? 2000 ಇಷ್ಟು ತಿಂತೀನಿ ಸಾ. ಸಿದ್ದರಾಮಣ್ಣಂದು ಅದತ್ತೆ ಇಷ್ಟು ತಿಂತೀನಿ. ಬತ್ತೈತಾ? ತಿಂಗಳ ಬರ್ತಿದ್ಯಾ? ಎಷ್ಟ್ ತಿಂಗಳಿಂದ ಬರ್ತಾ ಇಲ್ಲ ಈಗ? ಬರ್ತಾ ಇದೆಯಾ ಬರ್ತಾ ಇಲ್ವಾ ಈಗ? ಈಗ ಬರೋದಿಲ್ಲ ಸರ್. ಎಷ್ಟ್ ತಿಂಗಳಿಂದ ಬಂದಿಲ್ಲ? ಅದೆಷ್ಟು ತಿಂಗಳು ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಪಿಂಚಣಿ ಪಿಂಚಣಿ ನಿಂತೋಯ್ತಾ? ನಿಂತೋಯ್ತಾ? ಎಷ್ಟ್ ತಿಂಗಳಿಂದ? ಈಗ 5 ವರ್ಷ ಆಯ್ತು. 5 ವರ್ಷದಿಂದ ಬಂದಿಲ್ವಾ? ಬರ್ದಿಲ್ಲ. ಓ, ನಮ್ ರಂಗಮ್ಮಂಗ್ 5 ತಿಂಗಳಿಂದ ಅಲ್ಲ, 5 ವರ್ಷ ಸಾ. 5 ವರ್ಷದಿಂದ ಬಂದಿಲ್ವಾ? ಓ, ಬಾರಿ ಕಷ್ಟ ಕಣ್ರಂಗಮ್ಮ ಅಲ್ವಾ? ಎಲ್ಲಿ ಮಲ್ಕತ್ರಿ ನೀವು? ನಮಗೆ ಗಡ್ಸುಲ್ಲೇ ತಮನ್ಗ್ತೀನಿ. ಗುಡಿಸ್ಲೊಳಗ ಇಲ್ಲಿ ನೋಡಿ. ಈಗ ಸದ್ಯಕ್ಕೆ ಇವರು ಮಲಗ್ತಿರುವಂತ ಸ್ಥಳ ಹೆಂಗಿದೆ ಅಂದ್ರೆ ನೋಡಿ, ಈ ತರ ಇದೆ. ಈ ತರ ಇಲ್ಲಿ ನೋಡಿ, ಇಲ್ಲಿ ಚಿರತೆ ಏನಾರು ಒಳಗಡೆ ಬಂತು ಅಂದ್ರೆ ಬುಳುಕ್ 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 ಆಗ್ತದೆ ಇಲ್ಲೆಲ್ಲ. ಸರಿನಾ? ನೋಡಿ ಹಿಂಗಿದೆ ಸಿಚುವೇಶನ್ನು. ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲೇ ಕೊಡ, ಬಿಂದಿಗೆ, ಬಟ್ಟೆ, ಮಲಗೋದು ಪಲ್ಗೋದು ಎಲ್ಲ ಅಲ್ಲೇ, ಅಡಿಗೆ ಪಡಿಗೆ ಎಲ್ಲ ಅಲ್ಲೇ. ಸದ್ಯಕ್ಕೆ ಈ ತರ ಒಂದಷ್ಟು ಈಗ ಮನೆ ಕಟ್ಕೋತಾ ಇದಾರೆ ಇವರು. ಇವರೇ ಸ್ವಂತ ದುಡ್ಡಲ್ಲಿ ಇಲ್ಲೇ ದುಡಿಮೆ ಪಡಿಮೆ ಮಾಡಿ ಏನೋ ಒಂಚೂರು ಮಾಡಿ ಏನೋ ಮಾಡ್ಕೋತವ್ರೆ. ಅದಕ್ಕೂ ಸರಿಯಾದ ಮುಹೂರ್ತ ಇಲ್ಲ, ಕಂಪ್ಲೀಟ್ ಆಗಿ ಇಲ್ಲ. ಅದ್ಯಾವ್ದದು? ನಿಮ್ದಾ? ಇದು ಮಂಗನದು. ಈಗ ಹಾಕದ್ದು ಮಂಗನದು. ಇದು ನಂದು ನೋಡು. ಅರಮನೆ ಅಂತ ಅರಮನೆ ಅಂತ ಮನೆ ಇದಾ? ಇಲ್ಲಿ ನೋಡಿಲಿ, ನೋಡಿಲಿ, ಅರಮನೆ ಅಂತ ಮನೆ ಇದು. ಏನಪ್ಪ ಕಂಡೀಷನ್ ಆಗಿ ನೋಡ್ಬೇಕಂತೆ. ಓಹೋ, ಏನಿದು? ನೋಡಿ ನೋಡಿ, ಇದು ಇದಾವ ನೋಡು, ಇದಾವ ನೋಡು. ಇದ್ಯಾಕೆ ಹಿಂಗ್ ಕಟ್ಕೊಂಡಿದ್ರಿ? ಇದ ಅದು ದಾರ ಸರಿ ಹಿಂಗೆ ಹಿಂಗೆ ಎಳ್ಕೊಳಕ್ಕೆ. ನೋಡಿ ಹಿಂಗೆ ಎಳ್ಕೊಳಕ್ ದಾರ ಇದ್ರಲ್ಲೆಲ್ಲ ಮಾಡ್ಕೊಂಡವ್ರೆ ಚೆನ್ನಾಗಿ. ಬಾಳ ಒಳಗಡೆ ಏನಿದೆ? ಓಹೋ, ಇಲ್ಲಿ ನೋಡ್ರಿ ರಾಜಣ್ಣ, ಈ ಮನೆ ಬಾಕ್ಲು. ನಿಮ್ಮ ಹೆಸರೇನು? ಮುತ್ತಣ್ಣ ಅವರ ಅರಮನೆ. ನಮ್ಮ ಮುತ್ತಣ್ಣನ ಅರಮನೆ ಇದು. ಇಲ್ಲಿ ನೋಡಿ, ನಮ್ಮ ಮುತ್ತಣ್ಣ ಮಲ್ಕೊಳ್ಳೋದು ಇದು ಬೆಡ್ ಇದು. ಇಲ್ಲಿ ಮುತ್ತಣ್ಣ ಮಲಗು ಅಂತ, ಮುತ್ತಣ್ಣ ಪೀಪಿ ಊದುವ ಅಂತ ನಮ್ಮ ಮುತ್ತಣ್ಣ ಮಲಗ ಅಂತ ಬೆಡ್ ಇದು. ಸರಿಯಾ? ಇದನ್ನು ಕೂಡ ಎಲ್ಲ ಇದ್ರಲ್ಲೇ ಮಾಡ್ಕೊಂಡಿದ್ದಾರೆ. ನೋಡಿ ಹಿಂಗಿದೆ ಪರಿಸ್ಥಿತಿ. ಇದು ನೋಡಿ, ಇದ್ರೊಳಗಡೆ ನೋಡಿ ಇದು ಹೆಂಗಿದೆ ನೋಡಿ. ಇದು ಒಂದ್ ವೇಳೆ ಬೆಂಕಿ ಗಿಂಕಿ ಒತ್ಕೊತು ಅಂದ್ರೆ ಇಡೀ ಮನೆನೇ ಸುಟ್ಟು ಕರುಕ್ಲಾಗ್ಬಿಡ್ತದೆ. ಆಯ್ತಾ? ಚಿರತೆ ಗಿರ್ತೆ ಎಲ್ಲ ಈ ಆನೆ ಪಾನೆ ಬಂದ್ಬಿಟ್ರೆ ಹಿಂಗೆ ಒಂದ್ ಸೆಕೆಂಡಲ್ಲಿ ಎಲ್ಲ ಉಡಿಸು. ಸರಿಯಾ? ಹಿಂಗಾಗದೆ ಪರಿಸ್ಥಿತಿ. ನೀವು ಸ್ವಲ್ಪ ಪಟ್ಟಿ ನಮ್ಮನ್ನ ಕಣ್ಣು ಬಿಟ್ಟು ನೋಡುವಾಗ ನೋಡಿ ಅಲ್ಲಿ ನೋಡು. ಅಡಿಗೆ ಊಟ ಎಲ್ಲ ಹಿಂಗೆ ಮಾಡ್ತಾ ಇದ್ರಿ. ಓ, ಬಹಳ ಕಷ್ಟ. ಏನು ಭಾರಿ ತೊಂದರೆ ಸರ್. ಎಲ್ಲದಕ್ಕೂ ಬಹಳ ತೊಂದರೆ. ಅದನ್ನೇ ತೋರಿಸುವಂತ ಕೆಲಸನ ನಾವು ಮಾಡ್ತಾ ಇದೀವಿ. ಇನ್ನು ಆ ಕಡೆನೂ ಮನೆ ಇದೆ. ಬನ್ನಿ, ಇನ್ನೊಂದಷ್ಟು ಜನ ನಮ್ಮ ಮಹಿಳಾ ಮಣಿಗಳಿದ್ದಾರೆ, ಅವ್ರನ್ನೂ ಕೂಡ ಒಂದಷ್ಟು ಅವ್ರನ್ನ ಮಾತನಾಡ್ಸೋಂಥ ಕೆಲಸ ಮಾಡೋಣ. ಬರಕ್ಕ. ಏನಕ್ಕ ಹೆಸರು ನಿಮ್ದು? ಏನ್ ಹೆಸರು? ಭದ್ರಮ್ಮ. ಏನ್ ಭದ್ರಮ್ಮ, ಏನ್ ಪ್ರಾಬ್ಲಮ್? ಯಾಕೆ ಇದಕ್ಕಿದ್ದಂಗೆ ಭದ್ರಕಾಳಿ ಆಗ್ಬಿಟ್ಟಿದೆ? ಯಾಕೆ, ಏನಾಯ್ತು? ಕರೆಂಟ್ ಇಲ್ವಲ್ಲ, ನೀರಿಲ್ಲ. ನೋಡಿ ಎಲ್ಲ ನುಕ್ತ ಪಕ್ಕ ಹಸ್ಕೊಂಡ್ಬಿಟ್ಟಿದೆ. ಹಳ್ಳ ಬಂದ್ರೆ ನೀರಿಲ್ಲ ಸಾ. ಎಲ್ಲ ಕೆಂಪೆ ನೀರ್ ತಕೊಂಡ್ಬಂದ್ ಕುಡಿಬೇಕಾಯ್ತದೆ. ಕೆಂಪಿಗೆ. ಅದನ್ನ ನಿಮ್ ಬಸ್ ಎಲ್ಲ ಅರ್ಥ ಆಗಲ್ಲ, ನಮ್ ಬಸ್ ಎಲ್ಲ ಅರ್ಥ ಇದೆ. ಮತ್ತೆ ನಮ್ಗೆ ರಸ್ತೆ ಬೇಕು ದಾಟೋಗಕ್ಕೆ. ಮಕ್ಳು ಸ್ಕೂಲ್ ಮಕ್ಳುಗಳು ಏನ್ ಮಾಡ್ತಾರೆ? ಏನು ಮಾಡಕ್ಕಾಗೋದಿಲ್ಲ. ಎಲ್ಲ ಎಲ್ಲ ಶಾಲೆ ಕಳ್ಸ್ಬಿಟ್ಟಿದ್ದೇವೆ ಸಾ.
ಹಾಸ್ಟೆಲ್ಲೇ ಉಳ್ಕೊಂಡ್ಬಿಡ್ತಾರಲ್ಲ ಅಷ್ಟಲಲ್ಲೇ ಈ ಸವಾಸನೆ ಬೇಡ ಅಂತ ಹಳ್ಳ ಬಂದ್ಬಿಟ್ರೆ ತುಂಬಾ ಕಷ್ಟ ಸಾ. ಆಮೇಲೆ ಮಾಸ್ಟರ್ ಏನ್ ಹೇಳ್ತಾನೆ ಏನ್ಕೋ ರಜಾ ಮಾಡ್ಕೊಂಡೆ ನೀನು ಏನಾಯ್ತು ಇಲ್ಲ ಸಾ ಹಳ್ಳ ಬಂದ್ಬಿಡ್ತು ನಿನ್ಗೇನೋ ಹಳ್ಳ ಬಂದ್ಬಿಟ್ಟು ದೊಡ್ಡರಾಗ ಬಂದು ಬಡ್ಕೊಂಡು ಹೋಗ್ಬಿಟ್ಟದ ಅಂತೆಲ್ಲ ಕೇಳ್ತಾರೆ ಸಾ ಮಾಸ್ಟರ್ಗಳು. ನಿಜವಾಗ್ಲೂ ತಮಾಷೆ ಗಿಮಾಸಿ ಏನು ಇಲ್ಲ. ನಮ್ಗೆ ಕರೆಂಟ್ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಅದೆಲ್ಲ ಅವ್ರಿಗೆ ಏನಿಲ್ಲ. ಅವ್ರಿಗೆ ಬಂದು ಸಂಬಳ ಕರೆಕ್ಟಾಗಿ ಕೊಟ್ರೆ ಸರಿ ಗೌರ್ಮೆಂಟು, ಮತ್ತದೇನು ಇಲ್ಲ ಅವ್ರಿಗೆ. ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು. ಹೌದಾ, ನಿಜ ಸುಳ್ಳು ಸಾ. ಹೌದು, ಮತ್ತೆ ಇನ್ನೇನು ಹಂಗೆ ತಾನೇ ಇವಾಗ ಬಂದು ಚಿರತೆ ಬಂದ್ಕೊಂಡು ಅಟ್ಯಾಕ್ ಮಾಡ್ತದೆ ನೋಡಿ. ಕರೆಂಟ್ ಇಲ್ಲ ಏನಿಲ್ಲ, ನಮಗೆ ತುಂಬ ತೊಂದರೆ ಸಾ. ನಮ್ಗೆ ಖಂಡಿತ ರೋಡ್ ವ್ಯವಸ್ಥೆ ಬೇಕು, ಹಳ್ಳ ದಾಟಿ ರಸ್ತೆ ಬೇಕು. ನಮ್ಗೆ ಒಂದು ಪಾಲವಾದ್ರೂ ಕಟ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಸಾ. ಕಾಸೆಲ್ಲ ಬರ್ತಿದ್ಯಾ? ಕಾಸಿಲ್ಲ ಸಾ, ಬರ್ತಾ ಇಲ್ಲ ಇವಾಗ. ಬನ್ನಿ ಅಮ್ಮ, ನೀವು ಬನ್ನಿ. 3 ತಿಂಗಳಿಂದ ಬರ್ತಾ ಇಲ್ಲ ಸಾ. 3 ತಿಂಗಳಿಂದ ಬರ್ತಾ ಇಲ್ಲ. ನಿಮ್ಮ ಹೆಸರೇನು? ನಮ್ಮ ಹೆಸರು ನಾಗಮ್ಮ ಸ. ನಾಗಮ್ಮ. ಏನ್ ನಾಗಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮಗೂ ಇದು ಹುಡುಗರು ಸ್ಕೂಲ್ಗೆ ಹೋಯ್ತಾರೆ ಸಾ. ಹಳ್ಳ ಬಂದ್ಬಿಟ್ರೆ ಹೋಗೋಕ್ಕಾಗಲ್ಲ ಸಾ. ಬಂದ್ಬಿಟ್ರೆ ಹೋಗಕ್ಕಾಗೋದಿಲ್ಲ. ಇನ್ನೊಂದು ಹುಡುಗ ನಡೆಯೋದಿಲ್ಲ ಸಾ. ಅವನಿಗೂ ಪಿಂಚಣಿ ಬರಲ್ಲ ಸಾ. ನಮ್ಮ ಹುಡುಗ ಸಾ ದೊಡ್ಡ ಹುಡುಗ ಸಾ, ಹ್ಯಾಂಡಿಕ್ಯಾಪ್ ಸಾ. ಹ್ಯಾಂಡಿಕ್ಯಾಪ್ಟಾ? ಅಂದ್ರೆ ವಿಶೇಷ ಚೇತನ.